ಗೊತ್ತಿಲ್ಲ ನನಗೆ. ತಾವು ಮಾಧ್ಯಮದಲ್ಲಿ 2-3 ಸಾರಿ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ, ಅದನ್ನು ನೋಡಿದೆ. ಒಂದು ವೇಳೆ ಅವ್ರೇನಾದರೂ ನನಗೆ ಅಫಿಷಿಯಲ್ ಆಗಿ ಬಂದಿಲ್ಲ, ಅನ್ಅಫಿಷಿಯಲ್ ಆಗಿ ನನಗೆ ಬಂದದ್ದು ಏನು ಅಂದರೆ ಅವರೇನೋ ಪತ್ರ ಕೊಟ್ಟಿದ್ದಾರೆ, ನನಗೆ ವೈಯಕ್ತಿಕವಾದ ಕಾರಣ ಇದೆ ಅದರಿಂದ ನನಗೆ ಬೇಡ ಅಂತ ಏನೋ ಹೇಳಿದ್ದಾರೆ. ಅದನ್ನು ರಿಪ್ಲೇಸ್ ಮಾಡ್ತಾರೆ. ಒಂದು ವೇಳೆ ಆ ರೀತಿ ಇದ್ದರೆ ರಿಪ್ಲೇಸ್ ಮಾಡ್ತಾರೆ. ಸರ್, ಇಬ್ಬರು ಬಿಜೆಪಿ ಮುಖಂಡರು ಆಂಧ್ರದಲ್ಲಿ ನಿನ್ನೆ ಹೋದಾಗ ಅಲ್ಲೇ ಆಡುವಾಗಲೇ ಅವ್ರನ್ನ ತಂದೆ ಮಗ ಇಬ್ಬರನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಅರವಿಂದ್ ಲಿಂಬಾವಳಿ ಆಪ್ತರು ಮತ್ತು ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇದ್ರ ಬಗ್ಗೆ ಏನಾದ್ರು ಅಲ್ಲಿ ತನಿಖೆ ಅವ್ರು ಮಾಡ್ತಾರೆ, ಆ ರಾಜ್ಯದವರು ತನಿಖೆ ಮಾಡ್ತಾರೆ. ಒಂದು ವೇಳೆ ಅವ್ರು ಇಲ್ಲಿಯವರಾಗಿದ್ದರಿಂದ ಫಾಲೋಔಟ್ ಇಲ್ಲಿಗೂ ಬರ್ತದಲ್ಲ, ಅವ್ರು ಇಲ್ಲಿನೂ ಬಂದು ಇನ್ವೆಸ್ಟಿಗೇಷನ್ ಮಾಡ್ಬೋದು. ಅಥವಾ ನಮ್ಮ ಪೊಲೀಸಿಗೆ ಹೇಳಿದ್ರೆ ಸಹಕಾರ ಮಾಡ್ತಾರೆ. ಅಂತಿಮವಾಗಿ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅದನ್ನೆಲ್ಲ ಕಂಡುಹಿಡಿಬೇಕಲ್ಲ, ಮಾಡಿ ಕೊಯ್ದಿರೋದು ಸರ್. ಅದನ್ನ ಮಾಡ್ತಾರೆ. ಅನೇಕ ಕಾರಣಗಳು ಇರ್ತಾವಲ್ಲ, ಏನಕ್ಕೆ ಕಾರಣ ಅಂತ ಗೊತ್ತಿಲ್ಲ. ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಿ ಅವರು ಅಲ್ಲಿಯವರು ಸ್ಥಳೀಯವಾಗಿ ಆ ರಾಜ್ಯದಲ್ಲಿ ಮಾಡಿರೋದ್ರಿಂದ ಆ ಪೊಲೀಸ್ನವರು ಮಾಡಬೇಕಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.